ನಿವೃತ್ತ ಪ್ರಾಚಾರ್ಯ ಅಂತ ಎಸ್.ಎಂ. ಯರನಾಳ್ ಅವರೇ ಹಾಗೂ ಉಳಿದ ಎಲ್ಲ ಗ್ರಾಮಸ್ಥರ ಹಿರಿಯರನ್ನು ಸ್ವಾಗತಿಸ್ತಾ ಹಾಗೂ ನಮ್ಮ ಸಿಬ್ಬಂದಿಯನ್ನು ಸ್ವಾಗತಿಸ್ತಾ ಹಾಗೂ ಎಲ್ಲ 9, 8 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳನ್ನು ಸ್ವಾಗತ ಕೋರುತ್ತಾ 2025 ಮತ್ತು 26ನೇ ಸಾಲಿನ SSLC ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಕುರಿತು ಒಂದೆರಡು ಮಾತುಗಳನ್ನು ಹೇಳ್ತೇನೆ. ನಿಮಗೆಲ್ಲ ಗೊತ್ತಿರುವಂತೆ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ವಿದ್ಯಾರ್ಥಿಗಳ ಜೀವನ ಬಂಗಾರ ಜೀವನ ಅಂತ ಹೇಳ್ತಾರ. ಇಟ್ ಈಸ್ ನಾಟ್, ಇಟ್ ಈಸ್ ವೇ ಟು ಲೈಫ್. ಅಂದ್ರೆ ಕೇವಲ ವಿದ್ಯಾರ್ಥಿಗಳ ಜೀವನ ಬಂಗಾರ ಜೀವನ ಅಷ್ಟೇ ಆಗಬಾರ್ದು, ಅದು ಜೀವನ ಉದ್ದಕ್ಕೂ ಬಂಗಾರ ಜೀವನ ಆಗಬೇಕು ಅನ್ನೋದು ನನ್ನ ಮಹದಾಸೆ. ಅದಕ್ಕಾಗಿ ನಿಮ್ಮ ಬಂಗಾರ ಜೀವನ ಆಗಬೇಕಂದ್ರೆ ನಾವು ಕನಿಷ್ಠ 10 ರಿಂದ 15 ವರ್ಷ ಕಷ್ಟಪಟ್ಟಿದ್ದಾಗಿದ್ರೆ ಮುಂದಿನ 60 ವರ್ಷ ನಾವು ಏನು ಮಾಡ್ತೀವಪ್ಪ ಅಂದ್ರೆ ನಾವು ಹ್ಯಾಪಿಯಾಗಿರಕ ಸಾಧ್ಯ ಐತಿ. ಒಂದು ವೇಳೆ ಇವಾಗ ನಾವು 10 ರಿಂದ 15 ವರ್ಷ ಕಷ್ಟವನ್ನ ಅನುಭವಿಸ್ಲಿಲ್ಲ, ಸುಖದಿಂದ ಇದ್ದೀವಂದ್ರೆ ಮುಂದಿನ 60 ವರ್ಷ ನಾವು ಕಷ್ಟವನ್ನ ಅನುಭವಿಸಬೇಕಾಗುವಂತ ಒಂದು ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ಒಟ್ಟಾರೆಯಾಗಿ ಹೇಳುವುದಾದರೆ ನಾವು ಸಕ್ಸಸ್ ಆಗಬೇಕಾದ್ರೆ ಹಾರ್ಡ್ ವರ್ಕ್ ಮಾಡಬೇಕು, ಅಂದಾಗ ಮಾತ್ರ ನಾವು ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯ ಆಗ್ತೈತಿ. ಅದಕ್ಕೆ ಒಂದು ನಿದರ್ಶನ ಹೇಳುವುದಾದ್ರೆ, ಒಂದು ಸಾಮ್ರಾಜ್ಯ ಇತ್ತು. ಆ ಸಾಮ್ರಾಜ್ಯದಲ್ಲಿ ಒಬ್ಬ ರಾಜ ಇದ್ದ. ಆ ರಾಜ ಬಹಳಷ್ಟು ಜಿಪುಣಾಗಿದ್ದ. ಆ ರಾಜ್ಯದ ಸುತ್ತಲೂ ಹಳ್ಳಿಯಿಂದ ಏನಾಯ್ತಪ್ಪ ಅಂದ್ರೆ ಕೂಡಿತ್ತು. ರಾಜ ಬಹಳಷ್ಟು ಜಿಪುಣಾಗಿದ್ದ. ಎಷ್ಟು ಜಿಪುಣಾಗಿದ್ದ ಅಂದ್ರೆ ಮಾತಾಡಿದ್ರೆ ಹಸು ಆದಿತ್ತು, ಊಟ ಮಾಡಬೇಕಲ್ಲ ಅಂತ ಅಷ್ಟು ಜಿಪುಣಾಗಿದ್ದ. ಆದ್ರೆ ಆ ಹಳ್ಳಿಯಲ್ಲಿ ನೃತ್ಯ ಮಾಡುವಂತ ಒಂದು ತಂಡ ಬಂದಿತ್ತು, ಅಂದ್ರೆ ಭೈರವಕಾರ ಅಂದ್ರೆ ನೃತ್ಯ ಮಾಡುವಂತ ತಂಡ ಬಂದಿತ್ತು. ಅವರ ವೃತ್ತಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ಹಳ್ಳಿಗೆ ಹೋಗಿ ತಮ್ಮ ನೃತ್ಯವನ್ನ ಪ್ರದರ್ಶನ ಮಾಡಿ ಆ ಬಂದಂತ ದುಡ್ಡದಲ್ಲಿ ತಮ್ಮ ಜೀವನವನ್ನ ಸಾಗಿಸ್ತಿದ್ರು. ಸೊ ಹಿಂಗೆ ಅವರು ಇದ್ದಂತ ಆ ರಾಜ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಹಳ್ಳಿಗಳನ್ನ ಕವರ್ ಮಾಡಿ ಮುಂದಿನ ಪ್ರಯಾಣ ಬೆಳೆಸಬೇಕು ಅಂತ ಹೇಳಿ ವಿಚಾರ ಮಾಡ್ತಿರ್ಬೇಕಾದ್ರೆ ಆ ನೃತ್ಯ ಮಾಡುವಂತ ತಂಡದ ನಾಯಕ ವಿಚಾರ ಮಾಡ್ತಾನ. ಪಕ್ಕದಲ್ಲಿ ರಾಜರ ಅರಮನೆ ಐತಿ. ಆ ರಾಜನ ಹತ್ರ ಹೋಗಿ ಅಥವಾ ಅರಮನೆಗೆ ಹೋಗಿ ಅನುಮತಿಯನ್ನು ಪಡೆದು ನಮ್ಮ ನೃತ್ಯವನ್ನ ಮಾಡಿದ್ರೆ ರಾಜ ಏನ್ ಮಾಡಬಹುದು, ಬಂಗಾರ ಬೆಳೆ ಕೊಡ್ಬೋದು ಅಂತ ಹೇಳಿ ವಿಚಾರದಿಂದ ಆ ನಾಯಕ ಏನ್ ಮಾಡ್ತಾನಪ್ಪ ಅಂದ್ರೆ ರಾಜನ ಹತ್ರ ಹೋಗಿ ಭೇಟಿ ಆತನ. ರಾಜರ, ನಾನು ಆ ನೃತ್ಯ ಮಾಡುವಂತ ತಂಡದ ನಾಯಕ ಅದನಿ, ನೀವು ಒಂದು ವೇಳೆ ಅನುಮತಿ ಕೊಟ್ಟಿದ್ರೆ ನಾನು ನೃತ್ಯವನ್ನ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿ ಕೇಳ್ತಾನ. ಆದ್ರೆ ರಾಜ ಭಯಂಕರ ಜಿಪ್ನಾಗಿದ್ದ. ಒಂದು ವೇಳೆ ಅವಕಾಶ ಕೊಟ್ರೆ ಏನಾಗುತ್ತೆ, ಮತ್ತೆ ಅವರಿಗೆ ಬಂಗಾರ ಬೆಳೆ ಕೊಡ್ಬೇಕಂತ ಹೇಳಿ ತಿಳಿದವ ಏನ್ ಮಾಡ್ತಾನಪ್ಪ ಅಂದ್ರೆ ಇಲ್ಲ ಅಲ್ಲಿಲ್ಲ, ಇವತ್ತು ನಾ ಬಿಜಿ ಅದನಿ, ನೀನು ನಾಳೆ ಬಾ ಅಂತೇಳಿ